ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದ ಸಾಕೇತ್ ಶ್ರೀನಿವಾಸಯ್ಯ ಈಗ ನಾಪತ್ತೆಯಾಗಿದ್ದಾನೆ ಅನ್ನೋ ಮಾಹಿತಿ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ವ್ಯಾಸಂಗ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಈತ ಕಾಣೆಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲಿ ಹೋದ, ಏನಾದ ಅನ್ನುವಂತಹ ಆತಂಕ, ಪ್ರಶ್ನೆ ಎರಡೂ ಕೂಡ ಕಾಡ್ತಾ ಇದೆ. ಚಿಲ್ಡ್ರನ್ ಪಾರ್ಕ್ನಲ್ಲಿ ಕೊನೆಯದಾಗಿ ಈತ ಕಾಣಿಸಿಕೊಂಡಿದ್ದ. ಆ ನಂತರದಲ್ಲಿ ಎಲ್ಲಿ ಹೋದ ಈತ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಕರ್ನಾಟಕ ಮೂಲದ ವಿದ್ಯಾರ್ಥಿ ಈತ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಅಂತ ಹೋಗಿದ್ದ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ಮೂಲದ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗಿದ್ದ. ಇದೀಗ ಪೋಷಕರು ಕೂಡ ಭಾರತೀಯ ರಾಯಭಾರಿ ಕಚೇರಿಯನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿರುವಂತಹ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ನಿಮ್ಮನ್ನು ಯಾವಾಗ ಕುಟುಂಬಸ್ಥರು ಕಾಂಟ್ಯಾಕ್ಟ್ ಮಾಡಿದ್ರು, ಏನಂದ್ರು ಮೇಡಮ್? ನನಗೆ ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಅವ್ರ ತಂದೆ ಕೂಡ ಮಾತಾಡಿದ್ರು. ಅದೇ ಅವ್ರ ಮಗ ಹೋಗಿ ಫಸ್ಟ್ ಸೆಮಿಸ್ಟರ್ಗೆ ಹೋಗಿರೋದು, ಅವರು MS ಮಾಡಕ್ಕೆ. ಅವರು IIT ಗ್ರಾಜ್ಯುಯೇಟ್ ಹುಡುಗ, ಇಂಟೆಲಿಜೆಂಟ್ ಮತ್ತೆ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ಕೊಂಡು ಏನು ಪ್ರಾಬ್ಲಮ್ ಇರಲಿಲ್ಲ, ಏನು ಸಮಸ್ಯೆ ಇರಲಿಲ್ಲ, ಮನೆ ಕಡೆಯಿಂದನೂ ಏನು ಸಮಸ್ಯೆ ಇಲ್ಲ. ಅಲ್ಲೂ ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಮಂಡ್ಯ ತನಕ ಇದ್ದವರು. ಅವ್ರ ತಾಯಿಗೂ ಅವ್ರ ಮಂಡ್ಯ ಫೋನ್ ಮಾಡಿದ್ದಾರೆ. ಇವ್ರು ಕೆಲಸ ಮಾಡ್ತಿದ್ರಂತೆ, ಫೋನ್ ಎತ್ತಕ್ಕಾಗಿಲ್ಲ. ವಾಪಸ್ ಮಾಡಿದಾಗ ಅವ್ರು ಎತ್ತಿಲ್ಲ. ಆಮೇಲಿಂದ ಅವ್ರಿಗೆ ಫೋನಿಗೆ ಸಿಕ್ಕಿಲ್ಲ. ಆಮೇಲೆ ಅವರಿಗೆ ಇಲ್ಲಿ ಟೈಮ್ ಟ್ಯೂಸ್ಡೇ ಮಾರ್ನಿಂಗ್, ಅಂದ್ರೆ ಅವ್ರಿಗೆ ಮಂಡೇ ನೈಟ್ ಆಗಿತ್ತು. ಆಮೇಲೆ ಅವ್ರ ಕ್ಲಾಸ್ಮೇಟು ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತೇಳಿ ಟ್ಯೂಸ್ಡೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಪೊಲೀಸು ಅವರು ಹೋದ್ ಕಡೆ ಪಾರ್ಕು, ಲೇಕ್ ಹತ್ರ ಎಲ್ಲ ಹೋದಾಗ ಅಲ್ಲಿ ಒಂದು ಫೋನ್ ಟ್ರೇಸ್ ಆಗಿದೆ ಲೇಕ್ ಹತ್ರ. ಮತ್ತೆ ಪಾರ್ಕ್ ಹತ್ರ ಅವ್ರದ್ದು ಹಾಕೊಂಡಿದ್ದ ಜಾಕೆಟ್ ಎಲ್ಲ ಒಂದ್ ಕಡೆ ಮಡ್ಸಿಟ್ಟಿದ್ರಂತೆ, ನೀಟಾಗಿ ಮಡ್ಸಿಟ್ ತರ ಇತ್ತು. ಅದೆಲ್ಲ ತಗೊಂಡು ಪೊಲೀಸ್ ಅದೆಲ್ಲ ಸಿಕ್ಕಿದೆ. ಬಟ್ ಹುಡುಗ ಮಾತ್ರ ಟ್ರೇಸ್ ಆಗ್ತಾ ಇಲ್ಲ. ಸೊ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೂಡ ಅಲ್ಲಿ ನಮ್ದೇ ಕಾನ್ಸುಲೇಟ್ ಇದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಈ ಹುಡುಗ ಓದ್ತಿದ್ ಬರ್ಕ್ಲಿ, ಸೊ ಅದೇ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಬರುತ್ತೆ. ಸೊ ಅವರು ಕೂಡ ಟಚ್ ಅಲ್ಲಿ ಇದ್ದಾರೆ ಸ್ವಲ್ಪ ಪೊಲೀಸ್ ಜೊತೆ. ಸೊ ಏನಾಗ್ತಾ ಇದೆ ಅಂತ ನಾನು ಅವ್ರ ಹತ್ರ ಕೂಡ ಇವತ್ತು ನೈಟ್ ಅಪ್ಡೇಟ್ ತಗೋತೀನಿ. ರೂಮ್ ನಲ್ಲಿ ಎಷ್ಟು ಜನ ಇದ್ರು ಅಂತ, ಯಾರ್ಯಾರಿದ್ರು, ಯಾವ ದೇಶದವರು ಇದ್ರು ಅಂತ? ಅವರು ಯೂನಿವರ್ಸಿಟಿಯಿಂದ ಹೊರಗಡೆ ರೂಮ್ ಮಾಡ್ಕೊಂಡಿದ್ರು. ಅವ್ರು ಬರ್ಕ್ಲಿ ಅಂತ ಅಲ್ಲಿ ಓದ್ತಾ ಇದ್ದಿದ್ದಲ್ಲ, ಅಲ್ಲೇನೆ ಯೂನಿವರ್ಸಿಟಿ ಹಾಸ್ಟೆಲ್ ಅಲ್ಲ, ಅವರೇ ಒಂದು ಸಪರೇಟ್ ರೂಮ್ಗಳು ಮಾಡ್ಕೊಂಡು ಇಬ್ರಿದ್ರು ಒಂದ್ ಮನೆಯಲ್ಲಿ ತರ. ಅದ್ರಲ್ಲಿ ಇಬ್ರಿದ್ರು, ಅಪಾರ್ಟ್ಮೆಂಟ್ ಇರಬೇಕು. ಅದ್ರಲ್ಲಿ ಇಬ್ರಿದ್ರು, ಇನ್ನೊಬ್ರು ಪಂಜಾಬ್ ಮೂಲದ ಹುಡುಗ ಇತ್ತು, ಮತ್ತೆ ಇವರಿದ್ರು. ಅವ್ರ ಜೊತೆನೂ ಅವ್ರು ಚೆನ್ನಾಗೇ ಇದ್ರು. ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು, ಈಗ ಕಾಣ್ತಾ ಇಲ್ಲ ಅಂತ. ನೀವು ಈ ಬಗ್ಗೆ ಏನಾದ್ರು ಪತ್ರ ವ್ಯವಹಾರ ಮಾಡಿದ್ರೆ, ಅಂದ್ರೆ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಥವಾ ಅಫೇರ್ಸ್ ಅವರ ಸಚಿವಾಲಯ ಜೊತೆ ಏನಾದ್ರು ಪತ್ರ ಬರೆದಿರೋದು ಏನಾದ್ರು ಆಯ್ತಾ ಮೇಡಮ್? ಅದೇ ನನಗೆ ಗೊತ್ತಾದ್ಮೇಲೆ ನಾನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತೆ ನಮ್ಮ ಅಲ್ಲಿ ವಾಷಿಂಗ್ಟನ್ ಮೇನ್ ಎಂಬಸಿ ಇದೆ, ಅವ್ರಿಗೂ ಬರೆದ್ಬಿಟ್ಟು ನಮ್ಮ ಕಾನ್ಸುಲೇಟ್ ಜ್ಯೂರಿಸ್ಟಿಕ್ಷನ್ ಸ್ಯಾನ್ ಫ್ರಾನ್ಸಿಸ್ಕೋ ಬರುತ್ತೆ. ಈ ಹುಡುಗ ಇದ್ದಿದ್ದು ಜ್ಯೂರಿಸ್ಟಿಕ್ಷನ್, ಅದಕ್ಕೆ ಅಲ್ಲಿ ಕಾನ್ಸುಲೇಟ್ಗೂ ಕೂಡ ನಾನು ಮಾಡಿದ್ದೀನಿ. ಇವತ್ತು ನೈಟ್ ನಮ್ ಟೈಮ್ ನೈಟ್ ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ. ಅವಾಗ ನಾನು ಕಾನ್ಸುಲೇಟ್ ಜನರಲ್ ಹತ್ರ ಮಾತಾಡಿ ಕೇಳ್ತೀನಿ. ಈಗ ಅವ್ರು ಮಾಡೋಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ನೈಟ್ ಆಗಿತ್ತು, ಅದಕ್ಕೆ ನಾನು ಫೋನ್ ಮಾಡಕ್ ಹೋಗ್ಲಿಲ್ಲ. ಇವತ್ತು ನೈಟ್ ತಿಳ್ಕತೀನಿ ಏನು ಅಂತ. ಇವಿಷ್ಟು ಆರತಿ ಕೃಷ್ಣ ಅವರ ಮಾತು. ಅಂದ್ರೆ 3 ದಿನಗಳ ಅಂದ್ರೆ ಈ ಒಂದು ಘಟನೆ ಯಾವಾಗ ಆಯ್ತು, ಅದರ ಹಿಂದಿನ ದಿನ ಆತ ತಮ್ಮ ಕುಟುಂಬಸ್ಥರ ಜೊತೆ ಫೋನ್ ಮಾಡಿದ್ದ, ಬಟ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಇದಾದ ನಂತರದಲ್ಲಿ ಆತನ ಸ್ನೇಹಿತರು ಹೋಗಿ ಇದೀಗ ದೂರು ಕೊಟ್ಟಿದ್ದು. ಪೊಲೀಸರು ಕೂಡ ಕಳೆದ 5 ದಿನಗಳಿಂದ ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದ ಸಾಕೇತ್ ಶ್ರೀನಿವಾಸಯ್ಯ ಈಗ ನಾಪತ್ತೆಯಾಗಿದ್ದಾನೆ ಅನ್ನೋ ಮಾಹಿತಿ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ವ್ಯಾಸಂಗ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಈತ ಕಾಣೆಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲಿ ಹೋದ, ಏನಾದ ಅನ್ನುವಂತಹ ಆತಂಕ, ಪ್ರಶ್ನೆ ಎರಡೂ ಕೂಡ ಕಾಡ್ತಾ ಇದೆ. ಚಿಲ್ಡ್ರನ್ ಪಾರ್ಕ್ನಲ್ಲಿ ಕೊನೆಯದಾಗಿ ಈತ ಕಾಣಿಸಿಕೊಂಡಿದ್ದ. ಆ ನಂತರದಲ್ಲಿ ಎಲ್ಲಿ ಹೋದ ಈತ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಕರ್ನಾಟಕ ಮೂಲದ ವಿದ್ಯಾರ್ಥಿ ಈತ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಅಂತ ಹೋಗಿದ್ದ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ಮೂಲದ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗಿದ್ದ. ಇದೀಗ ಪೋಷಕರು ಕೂಡ ಭಾರತೀಯ ರಾಯಭಾರಿ ಕಚೇರಿಯನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿರುವಂತಹ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ನಿಮ್ಮನ್ನು ಯಾವಾಗ ಕುಟುಂಬಸ್ಥರು ಕಾಂಟ್ಯಾಕ್ಟ್ ಮಾಡಿದ್ರು, ಏನಂದ್ರು ಮೇಡಮ್? ನನಗೆ ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಅವ್ರ ತಂದೆ ಕೂಡ ಮಾತಾಡಿದ್ರು. ಅದೇ ಅವ್ರ ಮಗ ಹೋಗಿ ಫಸ್ಟ್ ಸೆಮಿಸ್ಟರ್ಗೆ ಹೋಗಿರೋದು, ಅವರು MS ಮಾಡಕ್ಕೆ. ಅವರು IIT ಗ್ರಾಜ್ಯುಯೇಟ್ ಹುಡುಗ, ಇಂಟೆಲಿಜೆಂಟ್ ಮತ್ತೆ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ಕೊಂಡು ಏನು ಪ್ರಾಬ್ಲಮ್ ಇರಲಿಲ್ಲ, ಏನು ಸಮಸ್ಯೆ ಇರಲಿಲ್ಲ, ಮನೆ ಕಡೆಯಿಂದನೂ ಏನು ಸಮಸ್ಯೆ ಇಲ್ಲ. ಅಲ್ಲೂ ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಮಂಡ್ಯ ತನಕ ಇದ್ದವರು. ಅವ್ರ ತಾಯಿಗೂ ಅವ್ರ ಮಂಡ್ಯ ಫೋನ್ ಮಾಡಿದ್ದಾರೆ. ಇವ್ರು ಕೆಲಸ ಮಾಡ್ತಿದ್ರಂತೆ, ಫೋನ್ ಎತ್ತಕ್ಕಾಗಿಲ್ಲ. ವಾಪಸ್ ಮಾಡಿದಾಗ ಅವ್ರು ಎತ್ತಿಲ್ಲ. ಆಮೇಲಿಂದ ಅವ್ರಿಗೆ ಫೋನಿಗೆ ಸಿಕ್ಕಿಲ್ಲ. ಆಮೇಲೆ ಅವರಿಗೆ ಇಲ್ಲಿ ಟೈಮ್ ಟ್ಯೂಸ್ಡೇ ಮಾರ್ನಿಂಗ್, ಅಂದ್ರೆ ಅವ್ರಿಗೆ ಮಂಡೇ ನೈಟ್ ಆಗಿತ್ತು. ಆಮೇಲೆ ಅವ್ರ ಕ್ಲಾಸ್ಮೇಟು ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತೇಳಿ ಟ್ಯೂಸ್ಡೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಕೊಟ್ಟಾದ್ಮೇಲೆ ಪೊಲೀಸು ಅವರು ಹೋದ್ ಕಡೆ ಪಾರ್ಕು ಲೇಕ್ ಹತ್ರ ಎಲ್ಲ ಹೋದಾಗ ಅಲ್ಲಿ ಒಂದು ಫೋನ್ ಟ್ರೇಸ್ ಆಗಿದೆ ಲೇಕ್ ಹತ್ರ ಮತ್ತು ಪಾರ್ಕ್ ಹತ್ರ ಅವ್ರದ್ದು ಹಾಕೊಂಡಿದ್ದ ಜಾಕೆಟ್ ಎಲ್ಲ ಒಂದ್ ಕಡೆ ಮಡ್ಸಿಟ್ಟಿದ್ರಂತೆ, ನೀಟಾಗಿ ಮಡ್ಸಿಟ್ ತರ ಇತ್ತು. ಅದೆಲ್ಲ ತಗೊಂಡು ಪೊಲೀಸ್ ಅದೆಲ್ಲ ಸಿಕ್ಕಿದೆ, ಬಟ್ ಹುಡುಗ ಮಾತ್ರ ಟ್ರೇಸ್ ಆಗ್ತಾ ಇಲ್ಲ. ಸೊ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೂಡ ಅಲ್ಲಿ ನಮ್ದೇ ಕಾನ್ಸುಲೇಟ್ ಇದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಈ ಹುಡುಗ ಓದ್ತಿದ್ ಬರ್ಕ್ಲಿ, ಸೊ ಅದೇ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಬರುತ್ತೆ. ಸೊ ಅವರು ಕೂಡ ಟಚ್ ಅಲ್ಲಿ ಇದ್ದಾರೆ ಸ್ವಲ್ಪ ಪೊಲೀಸ್ ಜೊತೆ. ಸೊ ಏನಾಗ್ತಾ ಇದೆ ಅಂತ ನಾನು ಅವ್ರ ಹತ್ರ ಕೂಡ ಇವತ್ತು ನೈಟ್ ಅಪ್ಡೇಟ್ ತಗೋತೀನಿ. ರೂಮ್ ನಲ್ಲಿ ಎಷ್ಟು ಜನ ಇದ್ರಂತ, ಯಾರ್ಯಾರಿದ್ರು, ಯಾವ ದೇಶದವರು ಇದ್ರು ಅಂತ? ಅವರು ಯೂನಿವರ್ಸಿಟಿಯಿಂದ ಹೊರಗಡೆ ರೂಮ್ ಮಾಡ್ಕೊಂಡಿದ್ರು. ಅವ್ರು ಬರ್ಕ್ಲಿ ಅಂತ ಅಲ್ಲಿ ಓದ್ತಾ ಇದ್ದಿದ್ದಲ್ಲ, ಅಲ್ಲೇನೆ ಯೂನಿವರ್ಸಿಟಿ ಹಾಸ್ಟೆಲ್ ಅಲ್ಲ, ಅವರೇ ಒಂದು ಸಪರೇಟ್ ರೂಮ್ಗಳು ಮಾಡ್ಕೊಂಡು ಇಬ್ರಿದ್ರು ಒಂದ್ ಮನೆಯಲ್ಲಿ ತರ. ಅದ್ರಲ್ಲಿ ಇಬ್ರಿದ್ರು, ಅಪಾರ್ಟ್ಮೆಂಟ್ ಇರಬೇಕು. ಅದ್ರಲ್ಲಿ ಇಬ್ರಿದ್ರು, ಇನ್ನೊಬ್ರು ಪಂಜಾಬ್ ಮೂಲದ ಹುಡುಗ ಇತ್ತು, ಮತ್ ಇವರಿದ್ರು. ಅವ್ರ ಜೊತೆನೂ ಅವ್ರು ಚೆನ್ನಾಗೇ ಇದ್ರು. ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು, ಈಗ ಕಾಣ್ತಾ ಇಲ್ಲ ಅಂತ. ನೀವು ಈ ಬಗ್ಗೆ ಏನಾದ್ರು ಪತ್ರ ವ್ಯವಹಾರ ಮಾಡಿದ್ರೆ, ಅಂದ್ರೆ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಥವಾ ಅಫೇರ್ಸ್ ಅವ್ರ ಸಚಿವಾಲಯ ಜೊತೆ ಏನಾದ್ರು ಪತ್ರ ಬರೆದಿರೋದು ಏನಾದ್ರು ಆಯ್ತಾ ಮೇಡಮ್? ಅದೇ ನನಗೆ ಗೊತ್ತಾದ್ಮೇಲೆ ನಾನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತೆ ನಮ್ಮ ಅಲ್ಲಿ ವಾಷಿಂಗ್ಟನ್ ಮೇನ್ ಎಂಬಸಿ ಇದೆ ಅವ್ರಿಗೂ ಬರೆದ್ಬಿಟ್ಟು, ನಮ್ಮ ಕಾನ್ಸುಲೇಟ್ ಜ್ಯೂರಿಸ್ಟಿಕ್ಷನ್ ಸ್ಯಾನ್ ಫ್ರಾನ್ಸಿಸ್ಕೋ ಬರುತ್ತೆ, ಈ ಹುಡುಗ ಇದ್ದಿದ್ದು ಜ್ಯೂರಿಸ್ಟಿಕ್ಷನ್, ಅದಕ್ಕೆ ಅಲ್ಲಿ ಕಾನ್ಸುಲೇಟ್ಗೂ ಕೂಡ ನಾನು ಮಾಡಿದ್ದೀನಿ. ಇವತ್ತು ನೈಟ್ ನಮ್ ಟೈಮ್ ನೈಟ್ ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ, ಅವಾಗ ನಾನು ಕಾನ್ಸುಲೇಟ್ ಜನರಲ್ ಹತ್ರ ಮಾತಾಡಿ ಕೇಳ್ತೀನಿ. ಈಗ ಅವ್ರು ಮಾಡೋಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ನೈಟ್ ಆಗಿತ್ತು, ಅದಕ್ಕೆ ನಾನು ಫೋನ್ ಮಾಡಕ್ ಹೋಗ್ಲಿಲ್ಲ. ಇವತ್ತು ನೈಟ್ ತಿಳ್ಕತೀನಿ ಏನು ಅಂತ. ಇವಿಷ್ಟು ಆರತಿ ಕೃಷ್ಣ ಅವರ ಮಾತು. ಅಂದ್ರೆ 3 ದಿನಗಳ ಅಂದ್ರೆ ಈ ಒಂದು ಘಟನೆ ಯಾವಾಗ ಆಯ್ತು, ಅದರ ಹಿಂದಿನ ದಿನ ಆತ ತಮ್ಮ ಕುಟುಂಬಸ್ಥರ ಜೊತೆ ಫೋನ್ ಮಾಡಿದ್ದ, ಬಟ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಇದಾದ ನಂತರದಲ್ಲಿ ಆತನ ಸ್ನೇಹಿತರು ಹೋಗಿ ಇದೀಗ ದೂರು ಕೊಟ್ಟಿದ್ದು, ಪೊಲೀಸರು ಕೂಡ ಕಳೆದ 5 ದಿನಗಳಿಂದ ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾರೆ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದ ಸಾಕೇತ್ ಶ್ರೀನಿವಾಸಯ್ಯ ಈಗ ನಾಪತ್ತೆ ಆಗಿದ್ದಾನೆ ಅನ್ನೋ ಮಾಹಿತಿ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ವ್ಯಾಸಂಗ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಈತ ಕಾಣೆಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲಿ ಹೋದ, ಏನಾದ ಅನ್ನುವಂಥ ಆತಂಕ, ಪ್ರಶ್ನೆ ಎರಡೂ ಕೂಡ ಕಾಡ್ತಾ ಇದೆ. ಚಿಲ್ಡ್ರನ್ ಪಾರ್ಕ್ನಲ್ಲಿ ಕೊನೆಯದಾಗಿ ಈತ ಕಾಣಿಸಿಕೊಂಡಿದ್ದ, ಆ ನಂತರದಲ್ಲಿ ಎಲ್ಲಿ ಹೋದ ಈತ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಕರ್ನಾಟಕ ಮೂಲದ ವಿದ್ಯಾರ್ಥಿ ಈತ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಅಂತ ಹೋಗಿದ್ದ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ಮೂಲದ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗಿದ್ದ. ಇದೀಗ ಪೋಷಕರು ಕೂಡ ಭಾರತೀಯ ರಾಯಭಾರಿ ಕಚೇರಿಯನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿರುವಂತಹ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ನಿಮ್ಮನ್ನ ಯಾವಾಗ ಕುಟುಂಬಸ್ಥರು ಕಾಂಟ್ಯಾಕ್ಟ್ ಮಾಡಿದ್ರು, ಏನಂದ್ರು ಮೇಡಮ್? ನನಗೆ ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಅವ್ರ ತಂದೆ ಕೂಡ ಮಾತಾಡಿದ್ರು. ಅದೇ ಅವ್ರ ಮಗ ಹೋಗಿ ಫಸ್ಟ್ ಸೆಮಿಸ್ಟರ್ಗೆ ಹೋಗಿರೋದು, ಅವರು MS ಮಾಡಕ್ಕೆ. ಅವರು IIT ಗ್ರಾಜ್ಯುಯೇಟ್ ಹುಡುಗ, ಇಂಟೆಲಿಜೆಂಟ್ ಮತ್ತೆ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ಕೊಂಡು, ಏನು ಪ್ರಾಬ್ಲಮ್ ಇರಲಿಲ್ಲ, ಏನು ಸಮಸ್ಯೆ ಇರಲಿಲ್ಲ, ಮನೆ ಕಡೆಯಿಂದನೂ ಏನು ಸಮಸ್ಯೆ ಇಲ್ಲ. ಅಲ್ಲೂ ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಮಂಡೆ ತನಕ ಇದ್ದವರು. ಅವ್ರ ತಾಯಿಗೂ ಅವ್ರ ಮಂಡೆ ಫೋನ್ ಮಾಡಿದ್ದಾರೆ, ಇವ್ರು ಕೆಲಸ ಮಾಡ್ತಿದ್ರಂತೆ, ಫೋನ್ ಎತ್ತಕ್ಕಾಗಿಲ್ಲ. ವಾಪಸ್ ಮಾಡಿದಾಗ ಅವ್ರು ಎತ್ತಿಲ್ಲ. ಆಮೇಲಿಂದ ಅವ್ರಿಗೆ ಫೋನಿಗೆ ಸಿಕ್ಕಿಲ್ಲ. ಆಮೇಲೆ ಅವರಿಗೆ ಇಲ್ಲಿ ಟೈಮ್ ಟ್ಯೂಸ್ಡೇ ಮಾರ್ನಿಂಗ್, ಅಂದ್ರೆ ಅವ್ರಿಗೆ ಮಂಡೇ ನೈಟ್ ಆಗಿತ್ತು. ಆಮೇಲೆ ಅವ್ರ ಕ್ಲಾಸ್ಮೇಟು ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತೇಳಿ ಟ್ಯೂಸ್ಡೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಪೊಲೀಸು ಅವರು ಹೋದ್ ಕಡೆ ಪಾರ್ಕು ಲೇಕ್ ಹತ್ರ ಎಲ್ಲ ಹೋದಾಗ ಅಲ್ಲಿ ಒಂದು ಫೋನ್ ಟ್ರೇಸ್ ಆಗಿದೆ ಲೇಕ್ ಹತ್ರ, ಮತ್ತು ಪಾರ್ಕ್ ಹತ್ರ ಅವ್ರದ್ದು ಹಾಕೊಂಡಿದ್ದ ಜಾಕೆಟ್ ಎಲ್ಲ ಒಂದ್ ಕಡೆ ಮಡ್ಸಿಟ್ಟಿದ್ರಂತೆ, ನೀಟಾಗಿ ಮಡ್ಸಿಟ್ ತರ ಇತ್ತು. ಅದೆಲ್ಲ ತಗೊಂಡು ಪೊಲೀಸ್ ಅದೆಲ್ಲ ಸಿಕ್ಕಿದೆ, ಬಟ್ ಹುಡುಗ ಮಾತ್ರ ಟ್ರೇಸ್ ಆಗ್ತಾ ಇಲ್ಲ. ಸೊ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೂಡ ಅಲ್ಲಿ ನಮ್ದೇ ಕಾನ್ಸುಲೇಟ್ ಇದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಈ ಹುಡುಗ ಓದ್ತಿದ್ ಬರ್ಕ್ಲಿ, ಸೊ ಅದೇ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಬರುತ್ತೆ. ಸೊ ಅವರು ಕೂಡ ಟಚ್ ಅಲ್ಲಿ ಇದ್ದಾರೆ ಸ್ವಲ್ಪ ಪೊಲೀಸ್ ಜೊತೆ. ಸೊ ಏನಾಗ್ತಾ ಇದೆ ಅಂತ ನಾನು ಅವ್ರ ಹತ್ರ ಕೂಡ ಇವತ್ತು ನೈಟ್ ಅಪ್ಡೇಟ್ ತಗೋತೀನಿ. ರೂಮ್ ನಲ್ಲಿ ಎಷ್ಟು ಜನ ಇದ್ರಂತ, ಯಾರ್ಯಾರಿದ್ರು, ಯಾವ ದೇಶದವರು ಇದ್ರು ಅಂತ? ಅವರು ಯೂನಿವರ್ಸಿಟಿಯಿಂದ ಹೊರಗಡೆ ರೂಮ್ ಮಾಡ್ಕೊಂಡಿದ್ರು. ಅವ್ರು ಬರ್ಕ್ಲಿ ಅಂತ ಅಲ್ಲಿ ಓದ್ತಾ ಇದ್ದಿದ್ದಲ್ಲ, ಅಲ್ಲೇನೆ ಯೂನಿವರ್ಸಿಟಿ ಹಾಸ್ಟೆಲ್ ಅಲ್ಲ, ಅವರೇ ಒಂದು ಸಪರೇಟ್ ರೂಮ್ಗಳು ಮಾಡ್ಕೊಂಡು ಇಬ್ರಿದ್ರು ಒಂದ್ ಮನೆಯಲ್ಲಿ ತರ. ಅದ್ರಲ್ಲಿ ಇಬ್ರಿದ್ರು, ಅಪಾರ್ಟ್ಮೆಂಟ್ ಇರಬೇಕು. ಅದ್ರಲ್ಲಿ ಇಬ್ರಿದ್ರು, ಇನ್ನೊಬ್ರು ಪಂಜಾಬ್ ಮೂಲದ ಹುಡುಗ ಇತ್ತು, ಮತ್ ಇವರಿದ್ರು. ಅವ್ರ ಜೊತೆನೂ ಅವ್ರು ಚೆನ್ನಾಗೇ ಇದ್ರು. ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು, ಈಗ ಕಾಣ್ತಾ ಇಲ್ಲ ಅಂತ. ನೀವು ಈ ಬಗ್ಗೆ ಏನಾದ್ರು ಪತ್ರ ವ್ಯವಹಾರ ಮಾಡಿದ್ರೆ, ಅಂದ್ರೆ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಥವಾ ಅಫೇರ್ಸ್ ಅವ್ರ ಸಚಿವಾಲಯ ಜೊತೆ ಏನಾದ್ರು ಪತ್ರ ಬರೆದಿರೋದು ಏನಾದ್ರು ಆಯ್ತಾ ಮೇಡಮ್? ಅದೇ ನನಗೆ ಗೊತ್ತಾದ್ಮೇಲೆ ನಾನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತೆ ನಮ್ಮ ಅಲ್ಲಿ ವಾಷಿಂಗ್ಟನ್ ಮೇನ್ ಎಂಬಸಿ ಇದೆ ಅವ್ರಿಗೂ ಬರೆದ್ಬಿಟ್ಟು, ನಮ್ಮ ಕಾನ್ಸುಲೇಟ್ ಜ್ಯೂರಿಸ್ಟಿಕ್ಷನ್ ಸ್ಯಾನ್ ಫ್ರಾನ್ಸಿಸ್ಕೋ ಬರುತ್ತೆ, ಈ ಹುಡುಗ ಇದ್ದಿದ್ದು ಜ್ಯೂರಿಸ್ಟಿಕ್ಷನ್, ಅದಕ್ಕೆ ಅಲ್ಲಿ ಕಾನ್ಸುಲೇಟ್ಗೂ ಕೂಡ ನಾನು ಮಾಡಿದ್ದೀನಿ. ಇವತ್ತು ನೈಟ್ ನಮ್ ಟೈಮ್ ನೈಟ್ ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ, ಅವಾಗ ನಾನು ಕಾನ್ಸುಲೇಟ್ ಜನರಲ್ ಹತ್ರ ಮಾತಾಡಿ ಕೇಳ್ತೀನಿ. ಈಗ ಅವ್ರು ಮಾಡೋಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ನೈಟ್ ಆಗಿತ್ತು, ಅದಕ್ಕೆ ನಾನು ಫೋನ್ ಮಾಡಕ್ ಹೋಗ್ಲಿಲ್ಲ. ಇವತ್ತು ನೈಟ್ ತಿಳ್ಕತೀನಿ ಏನು ಅಂತ.
ಇವಿಷ್ಟು ಆರತಿ ಕೃಷ್ಣ ಅವರ ಮಾತು. ಅಂದ್ರೆ 3 ದಿನಗಳ ಅಂದ್ರೆ ಈ ಒಂದು ಘಟನೆ ಯಾವಾಗ ಆಯ್ತು ಅದರ ಹಿಂದಿನ ದಿನ ಆತ ತಮ್ಮ ಕುಟುಂಬಸ್ಥರ ಜೊತೆ ಫೋನ್ ಮಾಡಿದ್ದ, ಬಟ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಇದಾದ ನಂತರದಲ್ಲಿ ಆತನ ಸ್ನೇಹಿತರು ಹೋಗಿ ಇದೀಗ ದೂರು ಕೊಟ್ಟಿದ್ದು, ಪೊಲೀಸರು ಕೂಡ ಕಳೆದ 5 ದಿನಗಳಿಂದ ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.